ನಿಮ್ಮ ಮನೇಲಿ ಕನ್ನಡಿ ಹಿಂದೆಗಡೆ ತಿರ್ಗಿಸಿ ನೋಡಿದಿರಾ? ಏನಿರುತ್ತೆ? ಪ್ಲಾಸ್ಟಿಕ್ ಇದಿರುತ್ತಾ? ಓ, ಇವನು ಪ್ರೇಮ್ ಸೇರಿಸಿ ಹೇಳ್ತಾನೆ. ಪ್ರೇಮ್ ಹೊಡೆದಾದ್ಮೇಲೆ ಹೇಳಪ್ಪ. ಈಗ ಕನ್ನಡಿ ಹೊಡೆದಾದ್ರೆ ಹಿಂದೆಗಡೆ ನೀಲಿ ಬಣ್ಣ, ಕೆಂಪು ಬಣ್ಣ, ಪೇಂಟ್ ಇರುತ್ತೆ ತಾನೆ. ಯಾವ ತರ ತಮಾಷೆ ಪೇಂಟ್ ಅಲ್ಲಿ ಕೆರೆದು ನೋಡಿದ್ದೀರಾ? ಕೆರೆದಿರ್ತಾನೆ. ಕೆರೆದಾಗ ಏನ್ ಬರುತ್ತೆ? ಗ್ಲಾಸ್ ಗ್ಲಾಸ್ ಆಗಿ ಮಿಂಚ್ ಮಿಂಚ್ನಂಗ್ ಬರುತ್ತೆ, ಹೌದಲ್ವಾ? ಈಗ ಇಲ್ಲೂ ಕಿಟಕಿಗೂ ಸಹ ಪೇಂಟ್ ಹೊಡೆದ್ರೆ ಅದು ಕೆರೆದು ಮಿಂಚ್ ಮಿಂಚ್ನಂಗ್ ಬರುತ್ತಾ? ಹಾಗಾದ್ರೆ ಮಿಂಚ್ ಮಿಂಚ್ನಂಗ್ ಬರ್ತಿದ್ರೆ ಅಲ್ಲಿ ಏನೋ ಒಂದಿರುತ್ತೆ, ಹೌದಲ್ವಾ? ಆ ಮಿಂಚ್ ಮಿಂಚ್ನಂಗ್ ಬರುತ್ತೆ ಅಂದ್ರೆ ಅಲ್ಲಿ ಏನಪ್ಪ ಇರುತ್ತೆ? ಒಂದು ಲೋಹದ ಲೇಪನವನ್ನ ಹಾಕಿರ್ತಾರೆ. ಗೊತ್ತಾಯ್ತಾ? ಏನ್ ಹಾಕಿರ್ತಾರೆ? ಲೋಹದ ಲೇಪನ ಅಂದ್ರೆ ಬೆಳ್ಳಿಯ ನೈಟ್ರೇಟ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಮತ್ತೆ ಪಾದರಸ ಆಗಿರ್ಬೋದು. ಈ ಲೋಹಗಳ ಯಾವ್ದಾದ್ರು ಒಂದು ಲೋಹದ ಲೇಪನವನ್ನ ಹಾಕಿರ್ತಾರೆ. ಆ ಲೋಹದ ಲೇಪನ ಹಾಳಾಗಬಾರ್ದು ಅಂತ ಏನ್ ಮಾಡ್ತಾರೆ? ಮೇಲೆ ಕೆಂಪು ಬಣ್ಣನೋ ನೀಲಿ ಬಣ್ಣನ ಹೊಡೆದಿರ್ತಾರೆ. ಈಗ ಉದಾಹರಣೆ ಎಲ್ಲ ಪೂರ್ತಿ ಕೆಲವು ಮಗ ಕಾಣಿಸುತ್ತಾ? ಕಾಣಿಸುತ್ತ ಮುಖ? ಹಾಗಾದ್ರೆ ನಮ್ಗೆ ಪ್ರತಿಫಲನ ಹೊಂದಬೇಕು ಅಂದ್ರೆ ಏನ್ ಕಾರಣಗಳೇ? ಯಾವ್ದು ಕಾರಣಗಳು? ಪ್ರತಿಫಲನ ಹೊಂದಬೇಕು ಅಂದ್ರೆ ಏನ್ ಸಹಾಯ ಮಾಡ್ತಾನೆ? ಲೋಹದ ಲೇಪನ ಸಹಾಯ ಮಾಡ್ತಾ ಹೋದಲ್ವಾ? ನಮ್ಮಲ್ಲಿ ಲೋಹದ ಲೇಪನ ಇದೆ, ಕಾಣಿಸಕ್ಕೆ ಪ್ರತಿಫಲನ ಅದಕ್ಕೆ ನಮ್ಮಲ್ಲಿ ಕಾಣಿಸಲ್ಲ. ಹಾಗಾದ್ರೆ ಪ್ರತಿಫಲಿಸಕ್ಕೆ ಕಾರಣವಾಗದೆ ಅದು ಲೋಹದ ಲೇಪನ. ಈ ಬೇರೆ ವಸ್ತುಗಳಲ್ಲಿ ಲೋಹದ ಲೇಪನ ಇರೋದ್ರಿಂದ ಅದಕ್ಕೆ ಕಾಣಿಸೋದಿಲ್ಲ. ಅರ್ಥ ಆಯ್ತಾ? ಅಂದ್ರೆ ಪ್ರತಿಫಲಿಸಕ್ಕೆ ಕಾರಣವಾಗದೆ ಲೋಹದ ಲೇಪನ. ಅರ್ಥ ಆಯ್ತಾ ಸರ್? ನೈಸರ್ಗಿಕವಾಗಿ ಸಿಗುತ್ತೆ ಇಲ್ಲ ಮಾನವ ತಯಾರಿಕೆ. ಈಗ ಬೆಳ್ಳಿಯ ನೈಟ್ರೇಟ್ ಅಂತ ಹೇಳಿದಲ್ಲ, ಅದನ್ನು ಕೃತಕವಾಗಿ ಸಿಗುತ್ತಾ? ಮನುಷ್ಯ ತಯಾರಿಸ್ತಾನೆ. ಪಾದರಸನ ಆಗಲಿ, ಅವನು ಮನುಷ್ಯ ತಯಾರು ಮಾಡ್ತಾನೆ. ಪಾದರಸ ಆಗಿರ್ಬೋದು, ಬೆಳ್ಳಿಯ ನೈಟ್ರೇಟ್ ಆಗಿರ್ಬೋದು, ಅಥವಾ ಅಲ್ಯೂಮಿನಿಯಂ ಆಗಿರ್ಬೋದು, ಇವುಗಳ ಲೋಹದ ಲೇಪನವನ್ನು ಆಗಿರ್ತದೆ. ಉದಾಹರಣೆ ನೋಡಿ, ಈ ಎಲ್ಲ ಕಣ್ಣು ಒಂದೇ ರೀತಿ ಇರ್ತಾವ? ಒಂದ್ ಕಣ್ಣೆ ನೋಡಿದ್ರೆ ಹಿಂಗ್ ಉದ್ದುದಕ್ಕೆ ಕಾಣುತ್ತೆ ಮುಖ, ಹೌದಲ್ವಾ? ಒಂದೊಂದು ನೋಡಿ ಅಡ್ಡೆಡ್ಡ ಕಾಣ್ತಾರೆ ಇಲ್ಲಿ, ಹೌದಲ್ವಾ? ಎಲ್ಲ ಕಾರಣ ಏನಪ್ಪ ಎಲ್ಲ ಅದೇನು ನುಣಪಾಗದ ಒಂದು ಗಾಜಿಗೆ ಲೋಹದ ಲೇಪನ ಹಾಕ್ಬೇಕು. ಈಗ ಸರಿನಾ? ಒಂದು ಗಾಜಿಗೆ ಲೋಹದ ಲೇಪನ ಹಾಕಿದ್ರೆ ಮಿರರ್ ಆಗುತ್ತೆ. ಗೊತ್ತಾಯ್ತಾ? ಲಿಟ್ಮಸ್ ಕಾಗದ ಅನ್ನೋದ್ರಿಂದ ಅದು ಒಂದು ಅಕ್ರೋಲಿನ್ ಅಂತಿರೋ ಒಂದು ರಾಸಾಯನಿಕ ವಸ್ತು ಇರುತ್ತಂತೆ ಲಿಟ್ಮಸ್ ಕಾಗದದಲ್ಲಿ. ಅದಕ್ಕೋಸ್ಕರ ಅದನ್ನು ಬಳಸ್ತಾರಂತೆ. ಈಗ ಉದಾಹರಣೆಗೆ ಈಗ ಜ್ವರ ತಲೆನೋವು ಬಂದ್ರೆ ಯಾಕೆ ಆಂಟಿಬಯೋಟಿಕ್ ಕೊಡ್ತಾರೆ ಅಂತ ಕೇಳಿದಂಗೆ ಆಯ್ತು. ಅಂದ್ರೆ ಯಾಕೆಂದ್ರೆ ಅದಕ್ಕೆ ಕಾರಣವಾದ ಅದು ಅಂದ್ರೆ ಅಕ್ರೋಲೋನಿಕ್ಸ್ ಅಂತಾನೆ ಒಂದಿರುತ್ತೆ. ಆ ರಾಸಾಯನಿಕ ವಸ್ತು ಇದ್ರ ಜೊತೆಗೆ ಇನ್ವಾಲ್ವ್ ಆಗುತ್ತೆ. ಅದಕ್ಕೋಸ್ಕರ ಆ ಲಿಟ್ಮಸ್ ಕಾಗದವನ್ನು ಬಳಸ್ತಾರೆ. ಈ ಉದಾಹರಣೆ ನಾನು ಫಿನಾಪ್ತಲಿನ್ ಹಾಕಿದೆ, ಹೌದಲ್ವಾ? ಇದನ್ನು ಸೂಚಕ ಅಂತೇಳಿ ಫಿನಾಪ್ತಲಿನ್ ಹಾಕಿದೆ. ಅದು ಪ್ರತ್ಯಾಮ್ಲದ ಸಂಕೇತವಾಗಿ ಫಿನಾಪ್ತಲಿನ್ ಅಂತ ಹಾಕ್ತಾರೆ. ಆದ್ರೆ ಬೇರೆ ಬೇರೆ ಕಡೆ ಟೈಟ್ರೇಷನ್ ಎಲ್ಲ ಮಾಡ್ಬೇಕಾದ್ರೆ ಏನಾಗ್ತಾರೆ? ಅದು ಯೆಲ್ಲೋ ಆರೆಂಜ್ ಅಂತ, ಇಯೋಸಿನ್ ಅಂತ ಇಂಡಿಕೇಟರ್ಗಳು ತುಂಬಾ ಇದಾವೆ. ಈ ಪ್ರತ್ಯಾಮ್ಲಕ್ಕೆ ಮಾತ್ರ ನಾವು ಫಿನಾಪ್ತಲಿನ್ ಹಾಕ್ತೀವಿ. ಪ್ರತ್ಯಾಮ್ಲ ಪರೀಕ್ಷೆಗೆ ಮಾತ್ರ ಫಿನಾಪ್ತಲಿನ್ ಹಾಕ್ತೀವಿ. ಅರ್ಥ ಆಯ್ತಾ? ಈ ಬೇರೆ ಬೇರೆ ಟೆಸ್ಟ್ಗೆ ಬೇರೆ ಬೇರೆ ಇಂಡಿಕೇಟರ್ಗಳನ್ನು ಬಳಸ್ತೀವಿ ಅಷ್ಟೇ. ಆ ಗುಣಕ್ಕೆ ತಕ್ಕಂತೆ ಬಳಕೆ ಮಾಡ್ತೀವಿ. ಹೇಳ್ಬೋದ? ಈಗ ಮತ್ತೆ ಡೌಟ್ ಇದೆಯಾ? ಡೌಟ್ಸ್ ಇಲ್ವಾ? ಯಾವಾಗಾದ್ರೂ ಬಂದು ಕೇಳ್ಬೋದು ಇಲ್ಲಿದ್ದಾರೆ. ಗೊತ್ತಾಯ್ತಾ? ಏನು ಬಂದ ರಾತ್ರಿ ಹೊತ್ತು ಬಿಟ್ಟು ಯಾವಾಗ ಬಂದ್ರೆ ಕೇಳ್ಬೋದು. 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಯಾವಾಗ ಬಂದು ಕೇಳಿದ್ರು ಹೇಳ್ತಾರೆ, ಯಾರಾದ್ರು ಕೇಳ್ತಾರೆ. ಸರಿನಾ? ಇಲ್ಲಿವರೆಗೂ ಸೊ ವಿಜ್ಞಾನ ಪಾಠದ ಬಗ್ಗೆ ಕೇಳೋದಲ್ಲ. ಸೊ ಎಲ್ಲ ಮುಗೀತೀಗ. ಈಗ ಫ್ರೀಡಮ್ ಫುಲ್ ಫ್ರೆಶ್ ಅಪ್ ಆಗಿದ್ದೀರಾ? ಕ್ಲೋಸ್ ಮಾಡ್ಬಿಡಿ ಎಲ್ಲ. ನೀವು ಆಡ್ತಾರೆ, ನಾನು ಒಬ್ಬನೇ ಆಡಲ್ಲ. ಸರಿ ಆಯ್ತು. ನಮ್ಮ ಊರಲ್ಲಿ ಗಿಡ ಮರಗಳನ್ನು ಬೆಳೆಸೋಣ, ಸಸಿಗಳ ನೆಟ್ಟು ಪರಿಸರವನ್ನ ಉಳಿಸೋಣ. ನಮ್ಮ ಊರಲ್ಲಿ ಗಿಡ ಮರಗಳನ್ನು ಬೆಳೆಸೋಣ, ಸಸಿಗಳ ನೆಟ್ಟು ಪರಿಸರವನ್ನ ಉಳಿಸೋಣ. ಈ ಗ್ರಾಮದಲ್ಲಿ ನಾವೆಲ್ಲರೂ ಒಂದಾಗಿ ಬಾಳೋಣ, ಗಿಡ ಮರ ಬೆಳೆಸೋಣ, ಒಂದಾಗಿ ಬಾಳೋಣ, ಪರಿಸರ ಉಳಿಸೋಣ. ಶಾಲೆಗೆ ತಪ್ಪದೆ ಬನ್ನಿರಿ, ಓದು ಬರಹ ಕಲಿಯಿರಿ,
ಜನರಾಗಿ ಬಾಳಿರಿ ದೇಶ ಸೇವೆ ಮಾಡಿರಿ ಶಾಲೆಗೆ ತಪ್ಪದೆ ಬನ್ನಿರಿ ಓದು ಬರಹ ಕಲಿಯಿರಿ ಜನರಾಗಿ ಬಾಳಿರಿ ದೇಶ ಸೇವೆ ಮಾಡಿರಿ ಕಸವನ್ನು ಗುಡಿಸುತ್ತಲೇ ಸ್ವಚ್ಛತೆಯನ್ನು ನೀವು ಕಾಪಾಡಿ ಈ ಕಲ್ಮಶವೇ ದೂರಾಗಲಿ ಎಲ್ಲರ ಹೃದಯದಲ್ಲಿ ಎಲ್ಲರ ಮನದಲ್ಲಿ ನಮ್ಮ ಊರಲ್ಲಿ ಗಿಡ ಮರಗಳನ್ನು ಬೆಳೆಸೋಣ ಓ ಸಸಿಗಳ ನೆಟ್ಟು ಪರಿಸರವನ್ನ ಉಳಿಸೋಣ ಆಡೋ ಚಿಲಿಪಿಲಿ ಮಕ್ಕಳೇ ಪರಿಸರ ವೇದನೆ ಕೇಳಿರಿ ವೃಕ್ಷವೆಂಬ ದೇವತೆಯು ಮಾಯವಾಗಲು ನೋಡಿರಿ ಹಾಡೋ ಚಿಲಿಪಿಲಿ ಮಕ್ಕಳೇ ಪರಿಸರ ವೇದನೆ ಕೇಳಿರಿ ವೃಕ್ಷವೆಂಬ ದೇವತೆಯು ಮಾಯವಾದಳು ನೋಡಿರಿ ಮನೆಗೊಂದು ಗಿಡ ನೆಡಿರಿ ಊರೇ ವನವಾಗುವುದಲ್ಲವೇ ಈ ಜೀವನ ಸಂಜೀವಿನಿ ಪರಿಸರದಿಂದಲೇ ನಮ್ಮ ಪರಿಸರದಿಂದಲೇ ನಮ್ಮ ಪರಿಸರದಿಂದಲೇ ನಮ್ಮ ಊರಲ್ಲಿ ಗಿಡ ಮರಗಳನ್ನು ಬೆಳೆಸೋಣ ಓ ಸಸಿಗಳ ನೆಟ್ಟು ಪರಿಸರವನ್ನು ಉಳಿಸೋಣ ಸಸಿಗಳ ನೆಟ್ಟು ಪರಿಸರವನ್ನ ಉಳಿಸ ಯಾಕೆ ಅವರು